स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಸರ್ ಮಾಡೋರು ಯಾರಿದ್ದಾರೆ ಅಂದ್ರೆ ಭರ್ತಿ ಅದಾರ ಕಿಸಿ ಇಡೀ ವಿಜಯಪುರನಾಗ ಅದು ಗೊತ್ತಿದಂತ ವಿಷಯ. ಮಾನ್ಯ ವಿಜಯಗೌಡ ಪಾಟೀಲ್ ಅವರು ಹತಾಶ ಆಗಿ ಏನೇನು ಒಂದು ಬಾಯಿಗೆ ಬಂದಂಗೆ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಾನು ಇಲ್ಲೇ ಹುಟ್ಟು ಬೆಳೆದವದೀನಿ, ನೀವು ಹೊರಗಿಂದ ಬಂದವರದಿರಿ. ನಿಮ್ಮ ಮನಿ ಮುಂದೆ ರೋಡ್ ಮಾಡಿವು, ನಾವು ಬಿಜೆಪಿನಾಗ ಮಾಡಿವು, ನಾವು ಇದು ಮಾಡಿವು ಅದ್ ಕಿಸಿ ತಮ್ಮ ಮನಿ ಮುಂದೆ ಚಂದ ಮಾಡ್ಕೊಳಕತ್ತೀರಿ. ನಿಮ್ಮ ಮನಿ ಹಿಂದೆ ನೋಡಿರಿ ಒಮ್ಮೆರೆ? ಯಾವಾಗಾರು ನೋಡಿರಿ? ಬಾಗವಾನ್ ಕಾಲನಿ ಬಗ್ಗೆ ಹೇಳಿರಿ. ಬಾಗವಾನ್ ಅವ್ರು ಎಲ್ಲಾರು ಕೂಡಿ ಬಂದಿಸಿ ನಿಮ್ಮ ಮನೆಗೆ ಬಂದಿದ್ವಿ ನಾವು. ಎಲ್ಲಿ ಹೇಳಿನಿ ಏನ್ ಹೇಳಿನಿ ಹೇಳ್ತಾ ಇದ್ದೀರಿ. ನಿಮ್ಮ ಮನೆಗೆ ಬಂದಾಗ ಅದು ಮಾಡಬಾರ್ದ ಕಿಸಿ ನೀವೇ ಹೇಳ್ದವ್ರದ್ರಿ. 2009 ಪ್ರಾಯಶಃ ನೀವು ಮರ್ತೀರಿ. ನೀವೇ ಜನತಾದಳ್ನಾಗಿದ್ರಿ. ಅವಾಗ ಜನತಾದಳ್ನಾಗ ನಿಮ್ಮ ಕುಮಾರಸ್ವಾಮಿ ನಿಮ್ಮ ರೇವಣ್ಣ ಅವ್ರು ಕರ್ಕೊಂಡ್ ಬಂದಿದ್ರಿ. ಅವ್ರು ಎಷ್ಟು ಇದು ಕಳ್ಸಿದ್ರು, ಯಾರ್ಯಾರಿಗೆ ಹಂಚಿರೋದು ಎಲ್ಲ ಜಗತ್ ಜಾಹಿರ್ ಗೊತ್ತದ. ಬಟ್ ಆ ಟೈಮ್ನಾಗ ನೀವೇ ಆ ಜೆ.ಸಿ.ಪಿ ದವ್ರಿಗೂ ಹೊಳೆದ್ ಕಿಸಿ ಕಳ್ಸದವ್ರಿದ್ರಿ. ಮತ್ತೆ ಏನೇನಾರ ಅಲ್ಲಿ ಕೂತ್ ಕಿಸಿ ನೀವು ಮೈಕ್ನಾಗ ಹೇಳ್ತೀರಿ. ಸೈಂಟಿಫಿಕ್ಲಿ ನಮ್ ಕಿವಿ ಇಲ್ಲ, ನಮ್ ಕುಡ್ ಅದೀವು, ನಾವೆಲ್ಲ ಅದೀವು. ನೀವ್ ಹೇಳಿದ್ ಎಲ್ಲ ಸತ್ಯ ನಾವು ತಿಳ್ಕೊತೀವಿ. ಮತ್ ನೀವು ಶಾನೇರ್ ಇದ್ರಿ, ನಿಮ್ ಕಣ್ಣಿದ್ದು, ನಿಮ್ ಕಿವಿ ಇದ್ದು, ನಿಮ್ಮ ಗೌರ್ಮೆಂಟ್ ಇತ್ತು. ನಿಮ್ಮ ಗೌರ್ಮೆಂಟ್ ಇದ್ದಾಗ ನೀವು ಒಂದು ಸ್ಟೇಟ್ ಅದ ಒಂದು ಚೇರ್ಮನ್ ಆಗಿದ್ರಿ. ನೀವ್ ಯಾಕೆ ಮಾಡಿಸ್ಲಿಲ್ಲ ಗೌಡ್ರ? ಅವಾಗ ಏನಾಗಿತ್ತು ನಿಮ್ಗ? ನಿಮ್ಮ ಸರ್ಕಾರ ಇದ್ದಾಗ ನಿಮ್ ಸರ್ಕಾರ ಕೆಲಸ ನೀವು ಮಾಡಿಸ್ಬಹುದಾಗಿತ್ತಲ್ಲ. ಮತ್ತೆ ನಮ್ಗೆ ಕೇಳ್ತಾ ಇದ್ರಿ ನೀವ್ ಏನ್ ಮಾಡಿರಿ, ನಾವ್ ಏನ್ ಮಾಡತ್ತೀವಿ. ಪ್ಯಾಚ್ ವರ್ಕ್ ಕೆಲಸ ನಮ್ದಲ್ಲ, ಪ್ಯಾಚ್ ವರ್ಕ್ ಕೆಲಸ ಬಿಜೆಪಿ ಇದು. ಆ ಬಿಜೆಪಿ ಒಳಗೆ ಪ್ಯಾಚ್ ವರ್ಕ್ ಕೆಲಸ ಮಾಡಿ 40% ಕಮಿಷನ್ ತುಂಬಿಸಿ ಮನ್ಯಾಗ ಕೂತೀರಿ. ನಮ್ ಕೆಲಸ ನಾವು ಮಾಡಿಲ್ಲ. ಪ್ಯಾಚ್ ವರ್ಕ್ ಕೆಲಸ ಮಹಾನಗರ ಪಾಲಿಕೆ ಆದಾಗ ಜನವರಿನಾಗ ನಾವು ಇದು ಅಧಿಕಾರ ತಗೊಂಡಿದೀವಿ. 2 ತಿಂಗಳ ಅಧಿಕಾರನಲ್ಲಿ 35 ವಾರ್ಡ್ನಲ್ಲಿ ಕೆಲಸ ಮಾಡಿದ್ವಿ. ಪ್ರತಿ ಒಂದು 35 ವಾರ್ಡ್ನಾಗ ಯಾವ್ಯಾವ ಕೆಲಸ ಆಗ್ಯಾವ ಅನ್ನೋದು ಹೋಗಿ ನೋಡ್ರಿ. ನಾವು ನಿಮ್ಗೆ ಹೇಳೋದು ಅವಶ್ಯಕತೆ ಬರುವುದಿಲ್ಲ. ಯಾಕಂದ್ರೆ 35 ವಾರ್ಡ್ನಾಗ ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜನತಾದಳ ಇರ್ಲಿ, ಎಲ್ಲಾ ಕೆಲಸನಾಗ ಎಲ್ಲಾ 35 ವಾರ್ಡ್ನಾಗ ನಿಮ್ಮ ಮಾಧ್ಯಮ ಮುಖಾಂತರ ನೀವೇ ಅದಕ್ಕೆ ಪ್ರಚಾರ ಮಾಡಿರಿ. ನೀವು ತೋರಿಸ್ರಿ ಅವ್ರಿಗೆ ಏನೇನ್ ಕೆಲಸ ಮಾಡಿವತ್ ಕಿಸಿ. ನಮ್ಮ ವಾರ್ಡ್ನಾಗ ನನ್ಗೆ ಸತತ ಆರಿಸ್ ತಗೊಂಡ್ ಬರ್ತಾರ. ನಮ್ಮ ವಾರ್ಡ್ನಾಗ ಇದು ಮಾಡ್ತಾರ ಅಂದ್ರೆ ನಾ ಕೆಲಸ ಮಾಡ್ತೀನಿ ಅಂತ ತಗೊಂಡ್ ಬರ್ತಾರ. ಕೆಲಸ ಮಾಡೋರ್ಗೆ ಯಾರು ತಗೊಂಡ್ ಬರ್ದಿಲ್ಲ. ನೀವು ಮಾಡಿದ್ರೆ, ನೀವು ಕೆಲಸ ಮಾಡಿದ್ರೆ ನೀವು ಆರಿಸಿ ಬರ್ತಿದ್ರಿ. ನೀವು ಕೆಲಸ ಮಾಡಿಲ್ಲ ಬಿಟ್ಟಿಲ್ಲ ನಿಮ್ಗೆ ವಿಷಯ. ನನ್ನ ಬಗ್ಗೆ ನೀವು ಮಾತಾಡಕತ್ತಿಲ್ಲ. ನಾನು ಏನ್ ಹೇಳಿದ್ದೆ ಮೊನ್ನೆ ನ್ಯೂಸ್ನಾಗ ಅದಕ್ಕೆ ಹತಾಶ ಆಗಿರಿ ನೀವು. ಅಲ್ಲಿ ಏನ್ ಹೇಳ್ದೆ, ನೀರ ಸೈಂಟಿಫಿಕ್ ಇಲ್ಲ ಅಂತ ಹೇಳ್ತೀರಿ ನೀವು. ಮುಜಾವರ್ ಟೈಟ್ನಾಗ ನೀರ್ ಬರ್ತೈತಿ, ಭಗವಾನ್ ಟೈಟ್ನಾಗ ನೀರ್ ಬರ್ತೈತಿ, ನಿಮ್ಗೆ ಗೊತ್ತದ. ಯಾಕೆ ನೀವು ಅದಕ್ಕೆ ಕೆಲಸ ಮಾಡಿಸ್ಲಿಲ್ಲ? ಅಲ್ಲಾ ಪ್ರಕಾಶ್ ಭಗವಾನ್ ಮತ್ತು ಗುಡ್ಡಾಟಿಗೆ ಒಂದು ಕೇಸ್ ನಡೀತಾ ಇದೆ. ಆ ಕೇಸ್ ನಡೆದಾಗ ನಿಮ್ಮ ಪಕ್ಷದ ಶಾಸಕರು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಯಾಕೆ ಕೆಲಸ ಚಾಲು ಆಗಿಲ್ಲ? ಏನ್ ಕಾರಣಕ್ಕೆ ಬಂದಿರ್ಸಿರಿ ನೀವು? ಅದು ನಾವು ಏನ್ ಹೇಳ್ತೀವಿ ಅವರಿಗೆ, ಮನೆಗೆ ಹೋಗಿ ಈ 30 ಮೀಟರ್ ರೋಡ್ ಅದ, 30 ಮೀಟರ್ ರೋಡ್ನಾಗ ಅದು ನಮ್ಮ ರೋಡ್ನಾಗಾರೆ ಮಾಡ್ಕೋತೀವಿ ಅಂದ್ರೆ ನೀವು ಬೇಡತ್ತೀರಿ. ಗುಡ್ಡಡ್ಗಿ ಸಾಹೇಬ್ರಿಗೆ ನಮ್ಮ ಮನೆ ತನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು, ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಕಮಿಷನರ್ ತಗೊಂಡ್ಬಂದ್ರು. ನೀವೇನು ಸ್ಟ್ರೈಕ್ ಮಾಡಿರಿ? ನಿಮ್ಮ ಸರ್ಕಾರ ಇದ್ದಾಗ ನಾನು ಸ್ಟ್ರೈಕ್ ಮಾಡೀನಿ. ಎಲ್ಲ ಕಮಿಷನರ್ ಬಂದಾರ, ಎಲ್ಲ ಬಂದಾರ, ಎಲ್ಲ ಡಿ.ಸಿ ಕರ್ದೀನಿ. ಅಲ್ಲಿ ಎಲ್ಲರಿಗೆ ಸ್ಟ್ರೈಕ್ ರೋಡ್ ಮ್ಯಾಗ ಮಾಡೋಣ. ಇವತ್ತು ನೀವು ಸ್ಟ್ರೈಕ್ ಮಾಡಿದ್ರೆ ನಾನು ನಿಮ್ ಕೂಡ ಬಂದ್ಕೊಂಡಿರ್ತೀನಿ. ನನಗೆ ನಿಮ್ಕಿದ್ ಮೊದಲು ಮಾಡೋ ಕೆಲಸ ಅದ. ಮತ್ತೆ ಅದೇ ನೀರು ಹೋಗೋ ಸಂಬಂಧ ನಾನು ಶಿವಾಜಿ ಸರ್ಕಲ್ ಇಂದ ಗೌರಿ ವೈನ್ ಶಾಪ್ ತನ ಅಂದಿನಿ. ಗೌರಿ ವೈನ್ ಶಾಪ್ ಅಂದಿಲ್ಲ, ಗೌರಿ ವೈನ್ ಶಾಪ್ ತನ ಅಂದ್ರೆ ಆ ಮಾಧ್ಯಮದಲ್ಲಿ ನೀರು ಹೋಗ್ಲಾಕ ದಾರಿ ಮಾಡೋ ಸಲಾಗಿ ನಾನು ಅದು ಸರ್ಕಾರ ಬಲ್ಲಿ ಅದು ಇದು ಪ್ರಸ್ತಾವನೆ ಮಾಡೀನಿ. ಅದಕ್ಕೆ ಪ್ಲಾನ್ ಮಾಡೀನಿ. ಬೇರೆ ಏಜೆನ್ಸಿಲಿಂದ ನೀರು ಹೋಗ್ತೈತೆ. ಅಲ್ಲಿ ಮುಂದೆ ಬಂದಿದ್ದಾಗ ನೀರೆಲ್ಲ ಹೋಗ್ಬೇಕು. ಅಲ್ಲಿ ಮುಂದಿನ ಕೆಲಸ ನಾ ಚಾಲೂ ಮಾಡ್ಬೇಕಂತ ನಾ ಮಾಡಿದಾಗ ಎಲ್ಲ ನಮ್ಮ ಇದ್ರಾಗೆ ಮಾಡಕತ್ತಂತ. ಯಾರು ತಪ್ಪು ಮಾಡಿರ್ತಾರ ಪೊಲೀಸರು ಅಂತಾರ್ರಿ. ತಪ್ಪು ಮಾಡೋರು ಪೊಲೀಸರು ಅಂತಾರ. ನಾವು ತಪ್ಪು ಮಾಡ್ಲಿಕ್ಕೆ ಅಂಜಿದ ಅವಶ್ಯಕತೆ ಇಲ್ಲ. ನನ್ಗೆ ಜನ ಅದಾರ, ಜನ ಬೆಂಬಲ ಅದ, ನಾನು ಆರಿಸಿ ಬರ್ತೀನಿ. ಜನ ಬೆಂಬಲ ಇದಾರ, ನೀವು ಆರಿಸಿ ಬರ್ರಿ. ನಿಮ್ಗೆ ಯಾರು ಬರ್ತಾರ? ನೀವೇ ನಾಳೆ ನಮ್ಮ ವಾಡಿಗೆ ಬಂದಿಂದರಿ, ನೀವೇ ಆರಿಸಿ ಬರ್ರಿ. ನನ್ಗೆ ಯಾಕೆ ಬೇಕಾಗೈತಿ? ನನ್ಗೆ ಆರಿಸಿ ಎಲ್ಲಿ ತನ ತಗೊಂಡ್ ಬರ್ತಾರ. ಜನರ ಪ್ರೀತಿ ವಿಶ್ವಾಸ ಎಲ್ಲಿ ತನ ಅದ, ನಾ ಕೆಲಸ ಮಾಡಕ್ತಾ ಇರೋದೀನಿ. ಮತ್ತೇನು ಅನ್ಸರ್ಟಿಫಿಕ್ ಇಲ್ಲಿ, ನಾ ಕುಡಿನೂ ಅದೀನಿ, ಕಿವುಡನು ಅದೀನಿ, ನನ್ನ ಬಾಯಿನೂ ಇಲ್ಲ. ಎಲ್ಲಾ ನಿಂಬಲ್ಲಿ ಅದ. ನೀವು ವಿದ್ಯಾವಂತರ ಅದಿರಿ, ಬುದ್ಧಿವಂತರ ಅದಿರಿ. ಮತ್ ನೀವ್ ಯಾಕೆ ನಿಮ್ ಸರ್ಕಾರ ಇದ್ದಾಗ ಮಾಡಿಸ್ಲಿಲ್ಲ? ಬರೀ ನಿಮ್ ಮನಿ ಮುಂದೆ ಚಂದ ಕಾಣಿಸ್ಬೇಕು ನಿಮ್ಗೆ. ನಿಮ್ ಮನಿ ಹಿಂದೆ ಚಂದ ಕಾಣಿಸೋದು ಅವಶ್ಯಕತೆ ಇಲ್ಲ. ನಿಮ್ ಮನಿ ಹಿಂದೆ ಏನೇನ್ ಆಗಿತ್ತು ಅಂದ್ರೆ ಮಾಡ್ದವನ ಅದನ್ನ 2009 ಅಲ್ಲೇ 4 ತಿಂಗಳ ತನ ನೀರ್ ನಿಂತಿತ್ತು. ನೀವು ಬಂದಿಲ್ಲ ಗೌಡ್ರೆ. ನಾನು 4 ತಿಂಗಳ ತನ ನಾನು ಅಲ್ಲಿ ಗಂಜಿ ಕೇಂದ್ರ ಹಾಕಿನಿ. ಅವಾಗ ಎಲ್ಲಿ ಹೋಯ್ತು ನಿಮ್ ದೊಡ್ಡತನ? ಅವಾಗ ಎಲ್ಲಿದ್ದೀರಿ ನೀವು? ಮನಿ ಬಿದ್ದಿದ್ದಿಲ್ಲ ನಿಮ್ಗೆ ಅವಾಗ? ಯಾಕೆ ಆ ಜನರಿಗೆ ಬಾಗವಾನ್ ಕಾಲನಿ ಅವ್ರಿಗೆ, ಅಲ್ಲಿ ನಾವದಿ ಮಲೆ ಅವ್ರಿಗೆ, ಮುಜಾವರ್ ಅವ್ರಿಗೆ ಮತ್ತೆ ಹೇಳ್ತೀರಿ ನೀವು? ನಂದು 4 ಕೋಟಿ ರೂಪಾಯಿ ನನ್ ಬಿಲ್ ಬರ್ಬೇಕಂತ ತಗೋಲಕ್ ಯಾರು ಬೇಡ ಅಂದ ನಿಮ್ಗೆ? ನಾ ಮಹಾನಗರ ಪಾಲಿಕೆ ಆಗಿ ನಿಮ್ಗೆ ಬೇಡ ಅಂದಿನಿ. ನಿಮ್ದು ಅಷ್ಟೇ ಆಗೈತೆ ಹೇಳ್ತೀರಿ. ಆ ಬಡವ್ರಿಗೆ ಏನು ಒಂದು ನ್ಯಾಯ ಸಿಕ್ಕಿಲ್ಲ. ಆ ಬಡವರು ನಾವು ಹೇಳ್ಕೊಳ್ಳೇನೆ ಅವ್ರು ಎಲ್ಲರೂ ತಕೊಂಡಾರ. ಅಲ್ಲಿ ಬಬಲೇಶ್ವರ ನಾಕಾನಾಗ ಬರೀ ಮುಸಲ್ಮಾನ್ ಅದ. ಮುಸಲ್ಮಾನ್ ಇಲ್ಲ, ಕಂಬಾರ್ ಅದಾರ, ಭಜಂತ್ರಿ ಅದಾರ, ಮುಸಲ್ಮಾನ್ ಅದಾರ, ಹಿಂದೂ ಅದಾರ, ಲಿಂಗಾಯತ್ ಅದಾರ.
ಎಲ್ಲಾ ಮಂದಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಇದು ಮಾಡ್ತೀನಿ ಹತ್ತಿಸಿ ಎಲ್ಲ ಅಡ್ಡುಕೊಳ್ಳಿ ತಗ್ಸು. ಅವ್ರದ್ದು ತೆಗ್ದಿದ್ದಕ್ಕೆ ಅವ್ರ ಬ್ಯಾನಿ ಇಲ್ಲ. ನೀವು ಸಾವುಕಾರ ಆಗಿ ಒಂದು ದೊಡ್ಡ ಲೀಡರ್ ಆಗಿ ಒಂದು ಸ್ಟೇಟ್ ಲೆವೆಲ್ ಲೀಡರ್ ಆಗಿ ಮತ್ತೆ ನಿಮ್ದು ಕಂಪೌಂಡ್ ಬಗ್ಗೆ ಹೇಳ್ಕೊಳತ್ತೀರಿ. ನಿಮ್ ಕಂಪೌಂಡ್ ಏನು ಹೊರಗಿಂದ ಏನು ಬಂದಿಲ್ಲ. 30 ಮೀಟರ್ ರೋಡ್ನಾಗ ಏನ್ ಬರ್ತೈತಿ ಅಷ್ಟೇ ತಕ್ಕೋತೀವಿ ನಾವು. ನಿಮ್ದು ಜಾಗನಾಗ ಏನು ತಕ್ಕೊಂಡಿಲ್ಲ. ಆಮೇಲೆ ನೀವು ತಕೊಂಡ್ರಿ ಅಂದ್ರೆ ನೀವೇ ಹೇಳ್ತೀರಿ. ಮತ್ತೆ ಅದಕ್ಕೆ ಆ ಕಾಂಟ್ರಾಕ್ಟರ್ ಇನ್ನತನ ಆಳಕತ್ತಾನ. ಎದಕ್ಕೆ ಆಳಕತ್ತಾನವ ಕಾಂಟ್ರಾಕ್ಟರ್? ಆ ರೋಡ್ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ಇವತ್ತಿನ ದಿವಸ ಚೋರಿಗೆ ಎತ್ಕಿಸಿ ಇವತ್ತಿನ ದಿವಸ ಹಾಳಾತಾನ. ಯಾಕೆ ಹಾಳಾತಾನವ? ನೀವೇನ್ ಮಾಡಿರಿ ಅವ್ರಿಗೆ? ಮತ್ತೆ ಆ ರೋಡ್ನಾಗ ಏನ್ ನುಕ್ಸಾನ್ ಆಗೈತಿ ಅವನಿಗೆ? ಆ ರೋಡ್ನಾಗ ಏನೇನ್ ಆಗೈತಿ ನೋಡ್ರಿ ಗೌಡ್ರ. ನಾವು ಹಿರಿಯರದಿರಿ, ಏನು ಮಾತಾಡಬಾರ್ದು, ಏನು ಮಾಡಬಾರ್ದು, ಸುಮ್ಮನೆ ಅದು. ಆದ್ರೆ ನೀವು ನಮ್ಮ ಬಗ್ಗೆ ಯಾವ್ದಾದ್ರು ಶಬ್ದ ಹೇಳಕತ್ತೀರ ಅಂದ್ರೆ ನಾವು ಸಹಿಸ್ಕೊಳಕಿಲ್ಲ. ನಮ್ಗೇನು ರಾಜಕೀಯ ಮಾಡ್ಬೇಕತ್ತಿಲ್ಲ. ರಾಜಕೀಯ ಮಾಡಕ್ ನಿಂತೀವಿ ಅಂದ್ರೆ ಎಲ್ಲಾ ರೀತಿ ನಾವು ತಯಾರಾಗಿ ನಿಂತಿರ್ತು. ಬಟ್ ಸುಮ್ಕೆ ನಾವು ವಾರ್ಡ್ನಾಗ ಕೆಲಸ ಮಾಡಿಲ್ಲ, ವಾರ್ಡ್ನಾಗ ಇದು ಮಾಡಿಲ್ಲ. ವಾರ್ಡ್ನಾಗ ಕೆಲಸ ಮಾಡಿಲ್ಲ ಅಂದ್ರೆ ವಾರ್ಡ್ ಮಂದಿ 4-5 ಸಲ ಅರ್ಜಿ ತಗೊಂಡ್ ಬರ್ತಾರ ನಮ್ಗ. ವಾರ್ಡ್ ಮಂದಿ ಆಶೀರ್ವಾದ ಅದ. ಅವ್ರು ನನ್ನ ಜೊತೆಲಿ ಅದಾರ. ಅವ್ರು ಯಾವತ್ತು ಹಿಂದೂ, ಮುಸಲ್ಮಾನ್, ಸಿಖ್ ಎಲ್ಲರೂ ವೋಟ್ ಹಾಕ್ತಾರ. ಒಂದೇ ಕೋಮ್ದವ್ರು ಹಾಕುದಿಲ್ಲ. ನಾ ಜಾತಿ ಮಾಡುದಿಲ್ಲ, ನಾ ಅದು ಮಾಡುದಿಲ್ಲ, ಮತ್ತೆ ಇದು ಮಾಡುದಿಲ್ಲ. ಅಲ್ಲಿ ರೋಡ್ ಮಾಡ್ಯಾರ ಅಂತ ಹೇಳ್ತೀರಿ. ನಿಮ್ಮ ಪಾರ್ಟಿ ಅವ್ರಿ ಗೋದಾವರಿ ಬಲ್ಲಿಂದ ತಂದ್ ಕಿಸಿ ಇಬ್ರಾಹಿಂ ಬಲ್ಲಿ ಜೋಡ್ಸ್ಯಾರ. ಅವಾಗ ನೀವು ಮಕ್ಕೊಂಡಿದ್ರಿ ಅನ್ಕೊಡ್ರ ಗೌಡ್ರ? ನಿಮ್ ಪಾರ್ಟಿ ಅವ್ರಿಗೆ ತಂದದ ಅದು ಹೇಳ್ತೀರಿ. ಅಲ್ಲಿ ನಮ್ಮ ಏನದು ಸ್ಟೇಷನ್ ರೋಡಿಗೆ ಮೊನ್ನೆ ರೋಡ್ ಮಾಡಿದ್ರೆ ನಿಮ್ ಪಾರ್ಟಿ ಅವರೇ ಮಾಡ್ಯಾರಿ ಗೌಡ್ರ. ಅದನ್ನು ಗೌಡ್ರ ತಗದ್ ನೋಡ್ಕೋಬೇಕ್ರಿ. ಆ ನಿಮ್ ಪಾರ್ಟಿ ಅವ್ರು ಮಾಡಿದ ಕೆಲಸ ಅದು ಆಗಿದೆ. ತಾಬೋಳಲ್ಲಿ ಮೇನ್ ರೋಡ್ ಅದ, ಅಲ್ಲಿ ಶಾಸಕರ ಆಫೀಸ್ ಅದ, ನಮ್ಮ MP ಅವ್ರ ಆಫೀಸ್ ಅದ. ಅಲ್ಲಿ ಹೋಗಿ ಬರ್ಲಕ್ಕ ಸ್ಟೇಡಿಯಂ ಅದ. ಸ್ಟೇಡಿಯಂ ಅಲ್ಲಿ ಎಕ್ದಮ್ ತಾಬೋಳ್ ಕೆಲಸ ಆಗೈತಿ. ಅದು ನಾವು ಮಾಡಾಕತ್ತೀವಿ ಗೌಡ್ರ. ನಿಮ್ ಪಾರ್ಟಿ ಅವ್ರು ರೋಡ್ ಮಾಡಿರೋದು ನಾವು ಮಾಡಿದಲ್ಲ. ಆ ರೋಡ್ ಪೂರಾ ಇಲ್ಲಿ ಸ್ಟೇಷನ್ ತನ ಹೋಗ್ರಿ, ಅಟ್ಟೆ ನೋಡತ್ತೀರಿ ನೀವು. ಸ್ಟೇಷನ್ ತನ ಹೋಗ್ರಿ, ಎಷ್ಟು ಹಾಳಾಗೈತಿ ಏನಾಗೈತಿ ಗೊತ್ತಾಕೈತಿ. ಆ ನಮ್ಮ ಇದರ PWD ರೋಡ್ ಮಾಡ್ಸ್ಯಾರ ನಮ್ಮ ಸರ್ಕಾರ ದವಾಖಾನೆ ಹೋಗೋದ್ರಾಗ. ಹೋಗಿ ನೋಡ್ರಿ, ಎಲ್ಲ ಕಿತ್ತು ಹೋಗೈತಿ. ಬರ್ರಿ, ನಾವು 10 ವರ್ಷ ಹಿಂದೆ ಮಾಡಿದ್ದೀನಿ. ಅಲ್ಲಿ ಸುವರ್ಣ ನಗರ್ನಾಗ ಬರ್ರಿ, ಅಲ್ಲಿ ವಿದ್ಯಾನಗರ್ನಾಗ ಬರ್ರಿ, ಅಲ್ಲಿ ರೋಡ್ ತೋರಿಸ್ರಿ ನೋಡೋಣ. ಯಾವ ಡೂಪ್ಲಿಕೇಟ್ ರೋಡ್ ಆಗ್ಯಾವ ತೋರಿಸ್ರಿ. ನಾನು ಮಾಡಿದ ಕೆಲಸ ನನ್ಗೆ ತೃಪ್ತಿ ಅದ, ನಮ್ಮ ಜನರಿಗೆ ವಿಶ್ವಾಸ ಅದ, ನಮ್ಮ ಜನರ ಬಗ್ಗೆ ನನ್ ಕಾಳಜಿ ಅದ. ನಾವು ನಿಮ್ಮಿಂದ ಕಲತ್ಕಿಸಿ ಮಾಡೋದು ಅವಶ್ಯಕತೆ ನನ್ಗೆ ಬರ್ಲಿಲ್ಲ ಗೌಡ್ರೆ. ತಾವು ಹಿರಿಯರು ಏನ್ ಮಾತಾಡ, ಒಂದ್ ಕಡೆ ಹೇಳ್ತೀರಿ ವರ್ತಿ ಚಲೋ ಮಾಡ್ಯಾನ ಅಂತ ಹೇಳ್ತೀರಿ, ಒಂದ್ ಕಡೆ ಗೌರಿ ವಂಶ ಹೆಸರು ತಗೊಂಡು ನಿಮ್ಗೆ ಹತಾಶ ಆಗ್ಬಿಟ್ಟೈತಿ. ನಾನು ಗೌರಿ ವೈನ್ ಶಾಪಲ್ಲಿಂದ ಶಿವಾಜಿ ಸರ್ಕಲ್ ತನ ಬ್ಯೂಟಿಫಿಕೇಶನ್ ಸಲುವಾಗಿ DC ಅವ್ರ ಬಳಿ ಹೋಗಿ ಎಲ್ಲ ಬೇರೆ ಟೆಕ್ನಿಕಲ್ ಇಂಜಿನಿಯರ್ ತರಸ್ಕಿಸಿ ಆ ನೀರು ಹೋಗೋ ಸಲುವಾಗಿ ಒಂದು ಅಲ್ಲಿ ಇದು ಮಾಡಿ ನೀರು ಹೋಗೋದು ವ್ಯವಸ್ಥೆ ಮಾಡ್ತು. ನಾವು ಅಷ್ಟೇ ಮಾಡಕತ್ತಿಲ್ಲ. ನಮ್ಮ ಪೀರಿಯಡ್ ಇರುವುದು 2 ತಿಂಗಳು ನಾವು ಅವಧಿ ಒಳಗೆ ಏನೇನ್ ಕೆಲಸ ಮಾಡು. 4 ತಿಂಗಳು ಇಲೆಕ್ಷನ್ ಆಗೈತಿ ನೋಡ್ರಿ. 4 ತಿಂಗಳು ನಾವು ಒಂದು ಕುರ್ಚಿ ನೋಡಿಲ್ಲ, ನಮ್ಮ ಆಫೀಸ್ ನೋಡಿಲ್ಲ. 4 ತಿಂಗಳು ಬಿಟ್ಟು ಈಗ ಇದೇ ತಿಂಗಳನಾಗ ನಮ್ ಕೆಲಸ ಮುಂದಿನ ತಿಂಗಳು 1.5 ತಿಂಗಳು ಕೆಲಸ ಮಾಡತ್ತು. ಮತ್ತೆ ಎಲ್ಲೆಲ್ಲ ನಾವು ಓಪನಿಂಗ್ ಮಾಡಕತ್ತು, ಎಲ್ಲೆಲ್ಲ ಕೆಲಸ ಮಾಡತ್ತು. ಇಡೀ ಬಿಜಾಪುರ ಮಾಡತ್ತು. ನಾವು ಪಾರ್ಟಿ ಗಾಡಿ ಸುತ್ತಮುತ್ತಲಿನ ಎಲ್ಲಾ ಏರಿಯಾನಾಗ ಡಿಶಲ್ಟಿಂಗ್ ಮಾಡಿ ಮೊದಲು ಏನ್ ನೀರು ಹೋಗ್ತೈತಿ ಆ ನೀರು ಹೋಗೋ ಸಲುವಾಗಿ 30 ವರ್ಷದಿಂದ ನಾ ಪ್ರಯತ್ನ ಮಾಡತ್ತೀನಿ. ಇವತ್ತು ಏನಾದ್ರು ಒಂದು ಕಂಪನಿ ನಮ್ಗೆ ಇದು ಸಿಕ್ಕೈತಿ, ಅದು DC ಅವರು ಅಪ್ನೆ ಕೊಟ್ಟಾರ, ಅದು ಚಾಲು ಮಾಡ್ತು. ಈಗ 3-4 ತಿಂಗಳನಾಗ ಅದು ಮಾಡಿ ತೋರಿಸ್ತು. ಎಲ್ಲಿದೆ ಗೌರಿ ವೈನ್ ಶಾಪ್ ಅಂದ್ರೆ ಏನೋ ಟ್ರೇಡ್ಮಾರ್ಕ್ ಅದು. ನಾವು ಈ ಕ್ವಾರ್ಟಿಗೆ ರೋಡ್ಲಿಂದ ಆ ರೋಡ್ ಶಿವಾಜಿ ಸರ್ಕಲ್ ರೋಡ್ಲಿಂದ ಈ ರೋಡ್ ನಡಬಾರ್ಕ್ ಏನೈತಿ ಅಲ್ಲಿ ನೀರು ಹೋಗೋ ಸಲುವಾಗಿ ಮೊದಲು ಅದು ಇದು ಮಾಡಿ ಅಲ್ಲಿ ಒಂದು ಬ್ಯೂಟಿಫಿಕೇಶನ್ ಮಾಡಿ ಜನರಿಗೆ ಸೌಂದರ್ಯ ಮಾಡಿ ಅಲ್ಲಿ ಗಾರ್ಡನ್ ಟೈಪ್ ಮಾಡ್ಬೇಕು ಅನ್ನೋದು ಉದ್ದೇಶದಿಂದ 1,45,00,000 ನಾವು ಹಾಕಿದ್ವಿ. ಅದಕ್ಕೆ ಒಂದು ನಮ್ಗೆ ಇದು ಅದ. ಅದು ನೀರು ಹೋಗಿತ್ತಂದ್ರೆ ಮುಂದೆಲ್ಲ ಅಲ್ಲಿ ಇದೇನಪ್ಪ ಅದು ಶಾಪುರ್ ದರ್ವಾಜ ಹೋಗ್ತೈತಿ. ಶಾಪುರ್ ದರ್ವಾಜದಿಂದ ಶೆಡ್ಜಿ ಮಂದಿ ಮಾವಿನ ಕಾಲನಿಗೆ ಹೋಗ್ತೈತಿ. ಮಾವಿನ ಕಾಲನಿಂದ ಹಿಂದಿ ರೋಡ್ ಹೋಗ್ತೈತಿ. ಅವೆಲ್ಲ ಡಿಶಲ್ಟಿಂಗ್ ಮಾಡ್ಬೇಕು. ಅತಿಕ್ರಮ ಆಗ್ಯಾವ. ಆ ಅತಿಕ್ರಮ ಮಾಡಿದವರು ದೊಡ್ಡ ದೊಡ್ಡ ಶ್ರೀಮಂತ ಅದಾರ. ಅಲ್ಲಿ ಮಗ್ಗಲ್ ಕ್ವಾಟಿ ಗಾಡಿ ಮಗ್ಗಲ್ಗೆ ಒಂದು ಪರ್ಮಿಷನ್ ಸಿಗ್ತೈತಿ. ಅಲ್ಲಿ ದೂರ ಇದ್ದವ್ರು ಪರ್ಮಿಷನ್ ಸಿಗೋದಿಲ್ಲ ಗೌಡ್ರೆ. ಮತ್ತೆ ನೀವು ಈ ತರ ಮಾತಾಡೋದು ಸರಿನಲ್ಲ. ನಾವು ನೋಡೋಕೆ ನಿಮ್ ಜೊತೆಯಲ್ಲಿ ನಾವು ನಿಂತ್ಕಿಸಿ ಆ ನೀರಾಗ ಹಾವು ಬರ್ತಾವ ಇವ್ ಬರ್ತಾವ. ನೀರಾಗ ಹಾವು ಬರುವುದೇ. ಹಾವು ಅಂದಾಗ ನಾನು ನಿಮ್ಗೆ ಹಾವು ಅಂತ ಇದು ಕಳ್ಕೊತಿರ್ಲಿ. ನಾನು ತೊಗೊಂಡ್ ಬಂದ್ಬಿಟ್ಟಿನಿ. ಹಾವು ನಿಮ್ಮಲ್ಲಿ ಬಂದಿದ್ದು ನೀವು ಯಾಕಾಗಿ ಮಾಡಿದ್ರೆ ನಿಮ್ಮಲ್ಲೇ ನೀವು ಹ್ಯಾಂಗ ನಿಮ್ಗೆ ಅನುಕೂಲ ಐತಿ ಹೆಂಗ್ ರೋಡ್ ಮಾಡ್ಕೊಂಡ್ರಿ. ಆ ಶೇಖ್ ಸುಲ್ತಾನ್ ದರ್ಗಾ ಬಗ್ಗೆ ಹೇಳ್ತೀರಿ. ಶೇಖ್ ಸುಲ್ತಾನ್ ದರ್ಗಾ ಬಗ್ಗೆ ಅಲ್ಲಿ ರೋಡ್ ಬಂದ್ ಮಾಡೋರು ಯಾರು, ಗಟರ್ ಬಂದ್ ಮಾಡಿದವ್ರು ಯಾರು? ಬರ್ರಿ DC ಅವರು ಬರ್ಲಿ, ಎಲ್ಲರೂ ಬರ್ಲಿ, ಚೆಕ್ ಮಾಡೋನಲ್ಲಿ ನೋಡೋನಲ್ಲಿ ಏನೈತೆ ಅನ್ನೋದು. ಯಾರು ಬಂದ್ ಮಾಡ ಶೇಖ್ ಸುಲ್ತಾನ್ ದರ್ಗಾ ಬಲ್ಲಿ ಅಲ್ಲೇ ಸಾಲಿ ಜಾಗ ಇತ್ತು. ಅದು ಗಾರ್ಡನ್ ಜಾಗ ಇದ್ದಿದ್ದು. ಆ ಗಾರ್ಡನ್ ಜಾಗ ಇದ್ದು ಸಾಲಿ ಕೊಡ್ತೀನಿ ಅಂತ ಯಾರು ಒಬ್ರು ಮಹಾತ್ಮ ನಿಮ್ಮಂತವ್ರು ದೊಡ್ಡ ಮಸೂತಿಯಾಗಿ ನಿಂತ್ಕಿಸಿ ಹಾನಿ ಮಾಡಿದ್ರು. ಅದೇ ಪಶ್ಚಾತ್ತಾಪ ಇನ್ನೂ ತನಕ ನಾವು ಏನೋ ಆಗ್ಲಾಕತ್ತಿಲ್ಲ. ಆ ಸಾಲಿಗೆ ಕೊಡ್ತೀನಿ ಅಂತ ಹೇಳಿದವ್ರದ್ದು. ಆ ಸಾಲಿಗೆ ಬಿಟ್ಟು ಜಾಗ ಯಾವ ಸೌಕರ್ಯಕ್ಕೆ ಜಾಗ ಕೊಡ್ಸಿರಿ. ಅದು ಇಕ್ಬಾಲ್ ವ್ಯಾಪಾರಿ ಅವ್ರು ಇದ್ದಾಗ ಏನೇನು ಮಾಡ್ಕಿಸಿ ಅದು ಓಪನ್ ಗಾರ್ಡನ್ ಇದ್ದಿದ್ದ ಜಾಗ ಅದು.
ಈಗ ಅಲ್ಲಿ ನೀವು ಅದು ಅವ್ರೇನು ಗುಜ್ಜರ್ ಓಣಿ ಎಲ್ಲಿದೆ, ಅಲ್ಲಿ ಗುಜ್ಜರ್ ತೋಟ ಎಲ್ಲಿತ್ತಂದ್ರೆ ಇಡೀ ಬಿಜಾಪುರ್ನಾಗ ಎಲ್ಲ ಇದ್ದವ್ರು ಗೊತ್ತದಾರ, ಅಲ್ಲಿ ಸುತ್ತಮುತ್ತ ಇದ್ದವ್ರು. ಅವ್ರೇನು ಅಲ್ಲಿಗ ಇದು ಫ್ಯಾಕ್ಟ್ರಿ ಇತ್ತು, ಆ ಫ್ಯಾಕ್ಟ್ರಿ ಶೇಂಗಾ ಫ್ಯಾಕ್ಟ್ರಿ ಇದ್ದಾಗ ಅಲ್ಲಿ ಎಲ್ಲಿ ತನ ಅದು ಹಾಕ್ತಿದ್ರು, ಎಲ್ಲ ಏನೇನೈತೆ ಎಲ್ಲ ಗೊತ್ತದ. ಅದು ಯಾರು ಏನು ಅನ್ಯಾಯ ಮಾಡ್ಯಾರು, ಯಾರು ಏನು ಮಾಡ್ಯಾರ ದೇವ್ರು ನೋಡ್ಕೋತಾನದು. ಯಾರು ಎಲ್ಲಿ ಮುನ್ಸಿಪಾಲ್ಟಿ ಜಾಗನಾಗ ಯಾರು ನಾವು 30 ಫೂಟ್ 30 ಇಂಚು ಜಾಗ ತೊಗೊಂಡಿದ್ರೆ ನೀನು CIB ತನಿಖೆ ಮಾಡಿಸಿ ನಾನು ತಯಾರದೀನಿ. ಯಾವ್ದಾರ ಕೆಲಸ ನಾನು ತೊಗೊಂಡ್ಕಿಸಿ 30 ವರ್ಷನಾಗ 30 ರೂಪಾಯಿ ಕೆಲಸ ಮಾಡಿದ್ರೆ ಏನು CBI ತನಿಖೆ ಮಾಡಿಸ್ರಿ, ನಾನು ತಯಾರದೀನಿ, ನಾನೇ ಬರೆದು ಕೊಡ್ತೀನಿ. ಯಾರು ಜಾಗ ತೊಗೊಂಡಾರ ಅದಕ್ಕೂ ತನಿಖೆ ಮಾಡಿಸ್ರಿ. ಯಾರ್ಯಾರು ಮುನ್ಸಿಪಾಲ್ಟಿ ಜಾಗ ಮ್ಯಾಗ ಏನು ಹೊಡ್ಕೊಂಡಾರ ಅದನ್ನೂ ತನಿಖೆ ಮಾಡಿಸ್ರಿ. ನನ್ನ ಬಗ್ಗೆ ಏನಾರ ನೀವು ಮಾಡಿದ್ರಿ ಅಂದ್ರೆ 30 ವರ್ಷನಾಗ 30 ರೂಪಾಯಿ ಯಾರು ನಮ್ಮ ವಾರ್ಡ್ನಾಗ ಕೊಟ್ಟಾರತ್ತಂದ್ರೆ ನಾ ಅದು ಗುಲಾಮಾಗಿ ಕೆಲಸ ಮಾಡ್ತೀನಿ. ನಮ್ದು 30 ಇಂಚು ಜಾಗ ಅಲ್ಲಿ ನಾ ತೊಗೊಂಡಿದ್ರೆ ಗುಲಾಮಾಗಿ ಕೆಲಸ ಮಾಡ್ತೀನಿ. ನೀವು ಸುಮ್ಕೆ ಯಾರೇ ನಮ್ಮ ಹೆಸರು ಕಳಿಸಲಾಗಿ ನಿಮ್ಮ ಲಾಭಕ್ಕಾಗಿ ನನ್ನ ದುರುಪಯೋಗ ಮಾಡಿದ್ರೆ ನಾನು ಸುಮ್ಮನೆ ಕೊಡವಲ್ಲ. ಗೌಡ್ರದಿರಿ, ಗೌಡ್ರಾಗಿರ್ರಿ, ನಮ್ಮ ಓನ್ಯಾಗ ಹಿರಿಯರದಿರಿ. ಯಾವತ್ತು ನೀವು ಹಿರಿಯರ್ ತೊಗೊಂಡ್ಕಿಸಿ ನಿಮ್ ಕೆಲಸ ಮಾಡ್ಕೊತ ಬಂದಿದೀವಿ. ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ. ಅವ ಮಾಷ ಅವ ಪುಣ್ಯಾತ್ಮ ನಿಮ್ದೇನು ಮನೆ ತಿಂದುದು ಏನು ಉಂಡುದು? ನಾನು ಯಾಕೆ ಗೌಡ್ರೆ ಸುಮ್ಕೆ ನೀವು ಈ ತರ ಮಾತಾಡಕತ್ತೀರ ಅಂದ್ರೆ ನಾನು ಓಪನ್ ಆಗಿ ಮಾತಾಡ್ತೀನಿ. ಯಾವ್ಯಾವ ಎಲ್ಲೆಲ್ಲಿ ಬಾವಿ ಮುಚ್ಚಿದ್ದದ, ಯಾವ್ಯಾವ ಎಲ್ಲೆಲ್ಲಿ ಇದು ಆಗಿದ್ದದ, ಎಲ್ಲೆಲ್ಲಿ ಅತಿಕ್ರಮಣ ಆಗಿದ, ಮಹಾನಗರ ಪಾಲಿಕೆ ಮೀಟಿಂಗ್ನಾಗ ಯಾರ ಜಾಗ ಇದು ಪ್ರಸ್ತಾವನೆ ಮಾಡಿದದ, ಅದು ಎಲ್ಲ ಗೊತ್ತಾಗ್ಬಿಡ್ತೈತಿ ಜನರಿಗೆ. ಬಾಯಿ ಮುಚ್ಕೊಂಡು ಅದೀನಿ, ಏನಾಗ್ಲಿ ಬಿಡ್ಪ ಅವ್ರು ನೋಡ್ಕೊಳತ್ ಕಿಸಿ. ಮತ್ತೆ ನನ್ಗೆ ಇದು ಮಾಡಕತ್ರ ನನ್ನ ಹೆಸರು ಕಳ್ಸೋ ಪ್ರಯತ್ನ ಮಾಡಿದ್ರೆ ಕಾಚಿನ ಗ್ಲಾಸ್ನಾಗ ನೀವು ಓದಿರಿ, ಕಾಂಚಿನ ಗ್ಲಾಸ್ನಾಗ ನಾನು ಓದಿನಿ. ಈ ಕಡೆ ಕಲ್ಲು ಹೋಗ್ರ ನೀವು ಆ ಕಡೆ ಹೊಡಿತೈತಿ, ಆ ಕಡೆ ಕಲ್ಲು ಹೊಡೆದು ಈ ಕಡೆ ಹೊಡಿತೈತಿ. ಹುಷಾರಾಗಿ ಮಾತಾಡ್ರಿ ಕೊಡ್ರೆ. ಸರಿ ಅಲ್ಲ ಸುಮ್ಕೆ ಏನಾರ ಮಾತಾಡ ಸುಮ್ ಸಹಿಸ್ಕೋತಾನ. ರಜಾಕ್ ಎಲ್ಲರೂ ಇದು ಮಾಡ್ತಾನಂದ್ರೆ ರಜಾಕ್ ಸುಮ್ನೆ ಕೊಡವಲ್ಲ. ನಾನು ವರ್ತಿ, ನಾನು ಯಾರಿಗೂ ಇದು ಮಾಡದೀನಿ. ನಾನು ಏನಾದ್ರು ಮಾಡಿದ್ರೆ ಅಂಜಬೇಕು, ಮಾಡಿಲ್ಲ ಅಂದ್ರೆ ಯಾಕೆ ಅನ್ಬೇಕು. ಬರೀ ಬಿಜಾಪುರ್ನಾಗ ನಾನು ಮಹಾನಗರ ಪಾಲಿಕೆ ನಮ್ಮ ಮನೆಯವರು ಮೇಯರ್ ಆಗೋದ್ರಿಂದ ಸುಮಾರು 10 ಕೋಟಿ ರೂಪಾಯಿ ಜನರಲ್ ಫಂಡ್ನಾಗ ಕೆಲಸ ಮಾಡೀನಿ. ನಮ್ಮ ಮೈನಾರಿಟಿ ಬೆಲ್ಟ್ನಾಗ ಯಾರು ಮಾಡಿದಿಲ್ಲ. ಜುಮ್ಮಾ ಮಸೀದಿ ಇಡೋದ್ಕಿಸಿ ಇಲ್ಲಿ ರಾಮನಗರ ತನಕ ಯಾವ ಕೆಲಸ ಆಗಿದ್ದಿಲ್ಲ. ಎಲ್ಲ ಕಡೆ ನಾವು 35 ವಾರ್ಡ್ನಾಗ ಮಾಡು, ನಾವು ನಮ್ಮ ಏರಿಯಾನಾಗ ಮಾಡಿಲ್ಲ. ಎಲ್ಲ 35 ವಾರ್ಡ್ನಾಗ ರೆಕಾರ್ಡ್ ಸಮೇತ ನಾ ಕೊಡ್ತೀನಿ ನಿಮ್ಗೆ. ಯಾವುದೇ ಕೆಲಸ ತಾರತಮ್ಯ ಇಲ್ಲದ್ರೆ ನಾವು ಎಲ್ಲ ಸುಧಾರಣೆ ಆದ್ರೆ ಬಿಜಾಪುರ ಸುಧಾರಣೆ ಆಗೈತಿ. ಬಿಜಾಪುರ ಶಾಸಕರ ಹೆಸರು ಬರ್ತೈತಿ, ಸಚಿವರ ಹೆಸರು ಬರ್ತೈತಿ, ನಮ್ಮೆಲ್ಲ ಕಾರ್ಪೊರೇಟರ್ ಹೆಸರು ಬರ್ತೈತಿ. ನಾವು ಅದು ವಿಚಾರ ಮಾಡ್ತೀವಿ. ಬರೀ ನಿಮ್ಮ ಮನೆ ಮುಂದೆ ಸೌಂದರ್ಯ ಇರಬೇಕು, ಮನೆ ಹಿಂದೆ ಕೆಟ್ಟ ಆಗಿರ್ಬೇಕು, ಅದು ಭಾವನೆ ನಮ್ಮಲ್ಲಿ ಎಲ್ಲ. ನಾವು ಬಡವ್ರ ಬಗ್ಗೆ ಕಾಳಜಿ ಅದ. ನಾನು ಒಬ್ಬ ಬಡವ ಇದ್ದ, ಇವತ್ತು ಬಡವನೇ ಅದೀನಿ, ನಾಳೆ ಆದ್ರೂ ಬಡವ ಇರ್ತೀನಿ. ನಿಮ್ಮಂಗೆ ಸೌಕಾರ ಆಗೋದು ನನ್ನ ಅವಶ್ಯಕತೆ ಇಲ್ಲ. ಸುಮ್ಕೆ ಏನಾರು ಹೇಳುದು ಸರಿನಲ್ಲ ಗೌಡ್ರ. ನೀವು ಆತ್ಮಲೋಕನ ಮಾಡ್ಕೊರಿ ಮೊದಲ. ಏನ್ ನಾ ಮಾಡೀನಿ ಅಲ್ಲಿ ಕೆಲಸ ಏನೇನ್ ಆಗೈತಿ, ಯಾರು ಅದಕ್ಕೆ ಅಡ್ಡಿ ಬಂದಾರ, ಯಾರು ಅಡ್ಡಿ ಬಂದಾರ ನಿಮ್ಗೆ ಯಾರು ಹೇಳ್ಯಾರಿ? ಎಲ್ಲ ಹೇಳ್ಯಾರ? ಯಾರು ಹೇಳ್ಯಾರ? ನೀವು ಅಡ್ಡಿ ಬಂದಿರಿ ಅಂದ್ರೆ ನಿಮ್ ಜಾಗ ಐತೇನ? ನೀವು ಕಬ್ಜಾ ಮಾಡಿರೇನ? ನೀವು ಅಡ್ಡಿ ಬರ್ಲಕ್ ನೀವು ಕಬ್ಜಾ ಮಾಡಿರಿ? ಕಬ್ಜಾ ಮಾಡಿದ್ರೆ ನೀವು ಅಡ್ಡಿ ಮಾಡ್ಬೋದು, ಹೌದು ನಾನು ಹೇಳ್ತೀನಿ. ಮತ್ ಕಬ್ಜಾ ಮಾಡ್ಲಿಕ್ಕೆ ಯಾಕೆ ಅನ್ಸ್ತೀರಿ ಗೌಡ್ರ? ಸುಮ್ಕೆ ಹೇಳೋದು. ನೀವು ಅಡ್ಡಿ ಮಾಡೋರು ಯಾರು ಅಡ್ಡಿ ಮಾಡ್ತಾರ? ನೀವು ಅಡ್ಡಿ ಮಾಡ್ಲಿ, ಯಾರು ಕೋರ್ಟ್ನಾಗ ಕೇಸ್ ನಡೆದೈತಿ, ಅದಕ್ಕೆ ಕೆಲಸ ಆಗಿಲ್ಲ. ಕೋರ್ಟ್ನಾಗ ಕೇಸ್ ಇರ್ಲಿಲ್ಲ ಅಂದ್ರೆ ನಾನು ಕೆಲಸ ಮಾಡ್ತಿದ್ದೆ. ನಿಮ್ಮ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ಉದ್ಘಾಟನೆ ಮಾಡೋದಾರ, ಮತ್ ನಾ ಮಾಡೀನಿ. ಆಕ್ಚುಲಿ ಪ್ರಾಬ್ಲಮ್ ಕೋರ್ಟ್ ನಡೆದೈತೆ ಅಂತ ಕೋರ್ಟ್ಲಿಂದ ಪ್ರಾಬ್ಲಮ್ ಇದ್ದಿದ್ದು, ಅದು ಮುಂದೆ ಹೋಗ್ಬೇಕಾಗೈತಿ. ಮುಂದೆ ಹೋಗೋ ಸಲಾಗಿ ನಾನು 30 ವರ್ಷದಿಂದ ಸದಾ ಪ್ರಯತ್ನ ಮಾಡತ್ತೀನಿ ಗೌಡ್ರ. ನೀವು ಏನ್ ಕೋರ್ಟ್ನಾಗ ಕೇಸ್ ಇದ್ದು ನಿಮ್ಗೆ ಗೊತ್ತದ, ನೀವೇ ಗೊತ್ತಿದ್ದು ನೀವೇ ಸಲಹೆ ಮಾಡ್ತೀನಿ ಅಂತ ನನ್ ಮುಂದೆ ಹೇಳಿರಿ. ಆ ಗುಡ್ಡಾಡ್ಗಿ ಬೆಲೆ 10 ಸಲ ನಾವೇ ಹೋಗು, ಎಲ್ಲಾ ಚೇರ್ಮನ್ ಎಲ್ಲಾ ಕಮಿಷನರ್ ಎಲ್ಲ ಕರ್ಕೊಂಡ್ ಬಂದಿವಿ. ನಾವು ಸ್ಟ್ರೈಕ್ ಮಾಡಿ ನಾ ಎಷ್ಟು ಸಲ ಸ್ಟ್ರೈಕ್ ಮಾಡಿ ನೀವು ಮಾಡಿರೇನ? ಮೊನ್ನೆ ಒಂದು ಸ್ಟ್ರೈಕ್ ಮಾಡಿ ಹೇಳ್ತೀರಿ. ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಮನೆ ಮುಂದಿನ ಸಲಾಗಿ ಅಲ್ಲ, ಜನರ ಸಂಬಂಧ ಮಾಡ್ರಿ ಗೌಡ್ರೆ. ಜನ ಹಿಂದೆ ಏನ್ ಬೆಳೆಯತ್ತಾರ ಅದು ನೋಡ್ರಿ. ಅಲ್ಲಿ ಗಟಾರ್ ತಗೊಂಡ್ ಬಂದಿ, ಇಲ್ಲಿ ಗಟಾರ್ ತಂದು ಯಾಕೆ ತಗೊಂಡ್ ಬಂದಿನಿ? ಭಗವಾನ್ ಕೊಲ್ಲಾಗ ಗಟಾರ್ ತಂದಿದ್ರಂದ್ರೆ ಸುಮಾರು ಒಂದ್ 45 ಮನಿ ಉಳ್ದಾವ್. ಆ ಗಟಾರ್ ಮತ್ತೆ ನಾವು ರಾಜ್ ಕೌಲಿ ಇದ್ದಂಗ ಅದು ಮಾಡಿದಂದ್ರೆ 45 ಮನಿ ಹೋಗಿದ್ದು. ಆ ಬಡವ್ರಿಗೆ ನ್ಯಾಯ ಮಾಡೀನಿ, ಅನ್ಯಾಯ ಮಾಡೀನಿ, ನೀವು ವಿಚಾರ ಮಾಡಿ ಹೇಳ್ರಿ. ಆಮೇಲೆ ಗಟಾರ್ ಮಾಡೀನಿ ಅಂದ್ರೆ ಗಟಾರ್ ಎದಕ್ ಮಾಡೀನಿ? ಎಲ್ಲ ಸುತ್ತಮೂಲ ಅಲ್ಲಿ ನೀರು ಹೋಗಿ ಅಲ್ಲಿ ಎಲ್ಲಾ ಮಂದಿ ಬೀಳಾತಿರು. ಸಣ್ಣ ಮಂದಿ ನಿಮ್ಮ ಮಕ್ಕಳಿಗೆ ಬರುದು ಗೌಡ್ರಲ್ಲಿ. ಸಣ್ಣ ಮಂದಿ ನಮ್ ಬಡವ್ರು ಅದಾರ. ನಮ್ ಹಿಂದ್ ಬರ್ರಿ ಇಬ್ರಾಹಿಂ ರೋಜಾಬಲ್ಲಿ. ಇಬ್ರಾಹಿಂ ರೋಜಾಗಿಂದ ನಾಳೆ ಇತ್ತು, ಅದು ನೋಡಿದ್ರಿ ಹೆಂಗ್ ನೋಡ್ರಿ ನೀವು? ಯಾವಾಗಾರೆ ಇಬ್ರಾಹಿಂ ರೋಜಾ ಒಳಗಿಂದ ರಾಜ್ ಕೌಲಿ ಇತ್ತು, ಅದು ಎಲ್ಲ ಹೋಗೈತಿ. ಅದೇ ಇಬ್ರಾಹಿಂ ರೋಜಾ ಅವ್ರದ್ದು ಮಾಡಾಕೊಳ್ಳಲಿಕ್ಕ ಇಬ್ರಾಹಿಂ ರೋಜಾ ಹೊರಗಿನ ತಂದೀನಿ, ಅದೇನಲ್ಲ ಹೊರಗಿನ ತಂದೀನಿ. ಅಲ್ಲಿ ಸುಮಾರು ಇಬ್ರಾಹಿಂ ರೋಜಾ ಬಲ್ಲಿ 7 ವರ್ಷ ನೀರು ನಿಂತಿತ್ತು. 7 ವರ್ಷ ಒಮ್ಮೆರೆ ಬಂದ್ ನೋಡಿರಿ. ಇಬ್ರಾಹಿಂ ರೋಜಾನಾಗ ನೀರು ನಿಂತಿದ್ದು ಒಂದರೆ ನಿಮ್ಗೆ ಗೊತ್ತದ? ಇಬ್ರಾಹಿಂ ರೋಜಾಗ ನಿಂತಿದ್ದು ನೋಡು. ನಾವು ತಿಂಗಳ ನಂತರ ಅದು ನೀರು ತೆಗೆದ್ಕಿಸಿ ಅದು ಇಬ್ರಾಹಿಂ ರೋಜಾ ಒಳಗಿನ ಏನ್ ರಾಜ್ ಕೌಲಿ ಇತ್ತು ಅದು ಹಿಂದಿನ ರಾಜ್ಯ ತಗೊಂಡ್ ಬಂದಿನಿ. ಪ್ರೈವೇಟ್ ಲ್ಯಾಂಡ್ ತಗೊಂಡ್ ಬಂದಿನಿ. ಅವ್ರು ರಿಕ್ವೆಸ್ಟ್ ಮಾಡಿ ತಗೊಂಡ್ ಬಂದೀನಿ. ಆ ತಗೊಂಡ್ ಬಂದು ಅಲ್ಲಿ ಹೊರ ಹೋಗ್ಬೇಕಾದ್ರೆ
ಆ ಸಿಡಿ ಮಾಡಿದ ಸಮಯದಾಗ ನಾನು ಈ ಕಡೆ ಮಾಡ್ತೀನಿ ಕೊಡ್ರಿ ಅಂದಿನ ನೀವೇನೈತಿ ಅಲ್ಲೇ ಇರ್ಲಿ ಅಂದ್ರಿ ಗುಡ್ಡಾಡ್ಗಿನೂ ಅಲ್ಲೇ ಇರ್ಲಿ ಅಂದ ಮತ್ ನನ್ ತಪ್ಪು ನಿಮ್ ತಪ್ಪ ಸುಮ್ಮನೆ ಮಂದಿಗೆ ಏನೈತಿ ತಪ್ಪು ದಾರಿ ತೋರ್ಸಾತ್ರಿ ತಪ್ಪು ದಾರಿ ಯಾಕೆ ತೋರ್ಸಾಕತ್ರಿ ಚಲೋ ದಾರಿ ತೋರ್ಸ್ರಿ ನಿಮ್ದು ಚಲೋ ದಾರಿ ಬರ್ತೈತಿ ಚಲೋ ದಾರಿ ತೋರ್ಸ್ಲಿಕ್ಕೆ ಅಂದ್ರೆ ನೀವು ತಪ್ಪು ದಾರಿಗೆ ಎಲ್ಲರೂ ತಪ್ಪು ದಾರಿಗೆ ಹೋಗ್ತಾರ ಮತ್ತೆ ನೀವು ನಾನು ಏನು ನನ್ಗೆ ಇದು ಬೇಕಾಗಿಲ್ಲ ಕೊಡ್ರೆ ನನ್ಗೆ ಯಾರಿಗಾರೆ ನೀವು ಹೇಳ್ಕಿಸಿ ನಾ ಚಲೋ ದಿನ ಕೆಟ್ಟ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನ್ಗೆ ಅಲ್ಲಿಂದ ನನ್ನ ಜನ ನನ್ ಸರ್ಟಿಫಿಕೇಟ್ ಕೊಡ್ತಾರ ನನ್ನ ಮತ ಬಂದವ್ರು ಏನದ ನನ್ ಸರ್ಟಿಫಿಕೇಟ್ ಕೊಟ್ಟಾರ ಅವ್ರು ನನ್ನ ಈಗ ದೇವರ ಸಮಾನ ಅದಾರ ಅವ್ರು ನೀವು ಸುಮ್ಕೆ ಯಾರು ಹೇಳ್ಕಿಸಿ ಮಾಡ್ತೀರಿ ಅದು ಇಲ್ಲ ಇದು ಇಲ್ಲ ಆಯ್ತು ಪ್ರೈವೇಟ್ ಜಾಗ ಇದ್ದಾಗ ವಿಚಾರ ಮಾಡಿ ಮಾತಾಡ್ರಿ ಯಾರು ಮಾತಾಡೋದಿತ್ತಂದ್ರ ನಾವು ಎಲ್ಲಾರ ಸಮಾನ ಎಲ್ಲಾ ಸಮಾಜಕ್ಕೆ ಹಿಡ್ಕೊಂಡ್ ಕಿಸಿ ಪ್ರತಿಯೊಬ್ಬರು ಏನಾಗ ಏನೇನ್ ಸಮಸ್ಯೆ ಅದ ನಾವು ಕುಲಂಕಷ್ ವಿಚಾರ ಮಾಡಿ ಎಲ್ಲಾ ಕೆಲಸ ಮಾಡ್ಕೊತ ಬಂದಿದ್ವಿ ನಾವು ಕೆಲಸ ಮಾಡ್ತು ನಾವು ಮಾಡ್ಕೋತಿರ್ತು ನಾವ್ ಯಾರಿಗೆ ಅಂದ್ ತಪ್ಪು ಹೇಳುದಿಲ್ಲ ತಪ್ಪು ದಾರಿ ತೋರ್ಸುದಿಲ್ಲ ತಪ್ಪು ದಾರಿ ತೋರ್ಸವ್ರು ನೀವು ತಪ್ಪು ದಾರಿ ತೋರ್ಸಿಲ್ಲ ಅಲ್ಲಿ ನೀರ್ ಹೋಗ್ಲಿಕ್ಕೆ ರಸ್ತೆ ದಾರಿ ಮಾಡತ್ತು ಏನ್ ಬೇರೆ ಮಾಡಕತ್ತಿ 1,40,00,000 ಲಕ್ಷ ಅವ್ರಿಗೆ ಇದನ್ನೂ ಗೊತ್ತಿಲ್ಲ ಒಂದು ವಾರ್ಡ್ನಾಗ ಒಬ್ಬ ಮೆಂಬರ್ ಸೀಮಿತ ಇರ್ತಾನ ಬೇರೆ ವಾರ್ಡ್ನಾಗ ಬೇರೆ ಕೆಲಸ ಮಾಡ್ಬೇಕಾಕೈತಿ ಅದನ್ನೂ ಗೊತ್ತಿಲ್ಲ ನಿಮ್ಗ ಅಲ್ಲಿದು ನಾವ್ ಮಾಡ್ಬೇಕಾ ನಾನು ವಾರ್ಡ್ನಾಗ ಏನ್ ಮಾಡ್ಬೇಕಾಗಿತ್ತು ನಾ ಮಾಡೀನಿ ಮುಂದಿನ ವಾರ್ಡ್ನಾಗ ಮುಂದಿನ ವಾರ್ಡ್ ಹೋಗ್ಬೇಕ ಅದನ್ನ ಅವ್ರ ವಾರ್ಡ್ನಾಗ ನಾವು ಹೋದಂದ್ರೆ ನನ್ನ ವಾರ್ಡ್ನಾಗ ಕಾರ್ಬಾರ್ ಮಾಡ್ತಿರತ್ತ ಅವ್ರು ಕೇಳ್ತಾರ ನೀವು ಅದುವರೆ ಅರ್ಥ ಮಾಡ್ಕೊಡ್ರಿ ಕೊಡ್ರೆ ಸುಮ್ಕೆ ಏನಾರು ಹೇಳ್ಬಾರ್ರಿ ಜನ ಹುಷಾರ್ ಅದಾರ ಶಾಣೆ ಅದಾರ ನಿಮ್ ಮಾತು ಕೇಳ್ಕಿಸಿ ಎಲ್ಲಾರು ಏನೇನ್ ಹೇಳ್ತಾರ ಹೇಳಕತ್ತಾರ ನಮಗೂ ಒಂದ್ ಸ್ವಲ್ಪ ನಿಮ್ ಬಗ್ಗೆ ಕೆಟ್ಟ ಇದು ಬರ್ಲಾಗ್ತಿದೆ ಯಾಕಂದ್ರೆ ಜನ ಏನ್ ಹೇಳತ್ತಾರ ಅದು ಅರ್ಥ ಮಾಡ್ಕೊಡ್ರಿ ಕೊಡ್ರ ಹಂಗೆಲ್ಲ ಸುಮ್ಕೆ ಯಾರಿಗೂ ಹೇಳುದು ಸರಿ ನಲ್ಲತ್ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.